ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಇಂದು ಕಾವಲು ಪಡೆ ಹಾಗೂ ಶಾಲೆಯ ವಿದ್ಯಾರ್ಥಿಗಳ ಪೋಷಕರು ಕೊಟ್ಟ ದೂರಿನ ಅನ್ವಯ ಮಾಟ್ರಹಳ್ಳಿಯ ಎಸ್ಎನ್ಎಲ್ ಶಾಲೆಗೆ ಭೇಟಿ ಕೊಟ್ಟ ಡಿಡಿಪಿಐ ರಾಮಚಂದ್ರ ಅರಸರವರು ಶಾಲೆಯ ಆಡಳಿತ ಮಂಡಳಿ ಅವರಿಗೆ ಹಾಗೂ ಮುಖ್ಯೋಪಾಧ್ಯಾಯರಿಗೆ ಯಾವುದೇ ಕಾರಣಕ್ಕೂ ಶಾಲೆಯನ್ನ ಮುಚ್ಚುವ ಹಾಗಿಲ್ಲ. ಶಾಲೆಯ ಆಡಳಿತ ಮಂಡಳಿಯವರು ಕಾನೂನಾತ್ಮಕವಾಗಿ ನಡೆಯದಿದ್ದಲ್ಲಿ ಸೂಕ್ತ ಕ್ರಮ ವಹಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಲ್ಲಿ 2 ವರ್ಗದ ಮಕ್ಕಳಿದ್ದಾರೆ. ಆರ್ಟಿ ಮಕ್ಕಳಿದ್ದಾರೆ, ನಾನ್ ಆರ್ಟಿ ಮಕ್ಕಳಿದ್ದಾರೆ. ಆರ್ಟಿ ಮಕ್ಕಳಿಂದ 5 ಮಕ್ಕಳಿದ್ದಾರೆ. ಅವರಿಗೆ ಅಲ್ಲ ಅದೇನಾಗ್ತದೆ, ಈ ಕಟ್ಟ ಕೊಡೋದು, ಅದು ಈ ಕಟ್ಟ ಕೊಡೋದು. ಇನ್ನೊಂದು ಫಿಕ್ಸ್ ಪ್ರವೇಶ ಕೊಟ್ಟಿದ್ದೀನಿ, ಅಡ್ಮಿಷನ್ ಕೊಟ್ಟಿದ್ದೀನಿ ಅಂತ ಹೇಳಿ ರಸೀದಿ ಕೊಡಿಸಬಹುದು, ಅಡ್ಮಿಷನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು, ಅಟೆಂಡೆನ್ಸ್ ಹೆಸರು ಬರ್ಕೊಡ್ಬೇಕು. ಈ ಮಕ್ಕಳ ಫೀಸ್ ವಸೂಲ್ ಮಾಡೋದು ಯಾವ್ದಂದ್ರೆ ಎಲ್ಲಾ ಮಕ್ಕಳಿಗೂ ಅಡ್ಮಿಷನ್ ಆಗ್ಬೇಕು. ಅವ್ರಿಗೇನ್ ಕಲೆಕ್ಟ್ ಮಾಡ್ತಾ ಇದ್ರೆ ಅಷ್ಟೇ ಮಕ್ಕಳನ್ನ ಕಲೆಕ್ಟ್ ಮಾಡೋ ಅವಕಾಶ ಇದೆ ಅಂತ ನೋಡ್ಕೋಬೇಕು. ನಮ್ದು 14,000 ರಿಂದ 16,000 ಅವಕಾಶ ಇದೆ, ನಾವೇ ಕೊಡಕ್ಕೆ ಸರ್ಕಾರ ಅದನ್ನ ಮೀರಿದಾಗ ಮಾತ್ರ ನೀವು ಕೊಡ್ಬೇಕಾಗುತ್ತೆ. ಅದ್ ಯಾವಾಗ ಮಾಡ್ತೀವಿ, ಎಲ್ಲಾ ಮಕ್ಕಳು ಅಡ್ಮಿಷನ್ ಕ್ಲೋಸ್ ಆಗಿ ಇವ್ರದ್ದು ಆಡಿಟ್ ರಿಪೋರ್ಟ್ ಆಗಬೇಕು. ಚಾರ್ಟೆಡ್ ಅಕೌಂಟ್ ಇಂದ ಆಡಿಟ್ ರಿಪೋರ್ಟ್ ಬಂದಾದ್ಮೇಲೆ ನಾವು ಮಾಡೋದಕ್ಕೂ ಎಕ್ಸ್ಟ್ರಾ ಮಾಡಿದೀವಿ ಮಕ್ಕಳಿಗೆ ಸ್ವಿಮ್ಮಿಂಗ್ ಹೇಳ್ಬೋದು. ಇಲ್ಲ ಅಂದ್ರೆ ನಾನೇನ್ ನಿರ್ಣಯ ಮಾಡಿಸಿದ್ರೆ ಅಷ್ಟೇ ಮೊದಲನೇದಾಗಿ ಇನ್ನೇನಿಲ್ಲ, ಪೊಲೀಸ್ ಕೇಸ್ ಹಾಕಿದೆ, ಕ್ರಿಮಿನಲ್ ಕೇಸ್ ಗೊತ್ತಲ್ಲ. ಸರಿ ಮಾಡಿಸಿ 2 ಬೋರ್ಡ್ ಹಾಕ್ಬೇಕು ಅಂತ ಗೊತ್ತಾಯ್ತಲ್ಲ. ಹೊರಗಡೆ ಶಾಲೆ ಪ್ರವೇಶ ಪ್ರಾರಂಭ ಆಗಿದೆ ಅಂತ ಹೇಳಿ ನಿಮ್ ಸ್ಕೂಲ್ ಹೆಸರು ಹಾಕಿ ಇವತ್ತಿಂದ ಹಾಕೊಂಡು ಬಂದು ಮ್ಯಾನೇಜ್ಮೆಂಟ್ ತರಿಸಿ ಡಿಒ ಕೊಡ್ಬೇಕು. ಇವ್ರ ಕಡೆಯಿಂದ ಅಟೆಸ್ಟೇಷನ್ ಆಗ್ಬೇಕು. ಜಾಸ್ತಿ ಮಾಡೋದಕ್ಕೆ ಹೆಚ್ಚು ಮಾಡ್ತೀರಾ, ಕಡಿಮೆ ಮಾಡ್ತೀರಾ, ಅದನ್ನೇ ಇಟ್ಕೊಳ್ತೀರಾ ಗೊತ್ತಿಲ್ಲ. ನಿಮ್ಗೆ ಅವಕಾಶ ಇದೆ. ಬಟ್ ನಾನು ಇಷ್ಟು ತಗೋತೀನಿ ಅಂತ ಹೇಳಿ ನಿಮ್ ಮ್ಯಾನೇಜ್ಮೆಂಟ್ ಏನ್ ಕೊಡ್ತದೆ ಅದನ್ನ ಇವ್ರಿಗೆ ಒತ್ತಾಗ್ತದೆ. ಅವ್ರು ಪರಿಶೀಲನೆ ಮಾಡಿ ನಾವು ಪ್ರಕಾರ ಇದ್ರೆ ಅನುಭವಿಸ್ತೀನಿ ಅಂತ ಹೇಳ್ತಾರೆ. ಅದನ್ನ ಹೊರಗಡೆ ಡಿಸ್ಪ್ಲೇ ಮಾಡಿ ಅಷ್ಟೇ ಫೀಸ್ ಕಲೆಕ್ಟ್ ಮಾಡಕ್ಕೆ ಅವಕಾಶ ಅದು ಮಾಡ್ಬೇಕು. ಬಟ್ ಇದ್ರಲ್ಲಿ ಚೌಕಾಸಿ ಪುನಃ 2ನೇ ಸತಿ ಮಾಡಿದ್ರೆ ಜನಾಮಯ ಮಾಡಿದ್ರೆ ಈ ಜನ ಬರಲ್ಲ, ನಮ್ಮ ಪೊಲೀಸರು ಬಂದು ಇಟ್ಕೊಳ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಆದ ಟಿಆರ್ ಸ್ವಾಮಿ, ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಆದ ಎ ಅಬ್ದುಲ್ ಮಾಲಿಕ್, ಜಿಲ್ಲಾ ಕಾರ್ಯಾಧ್ಯಕ್ಷರು ಆದ ಅಬ್ದುಲ್ ರಶೀದ್, ನವೀನ್ ಮಾಡ್ರಹಳ್ಳಿ ಹಾಗೂ ಪೋಷಕರು ಮಕ್ಕಳು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.